ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಸ್ಯಾಂಡಲ್ವುಡ್ ಮೋಹಕ ತಾರೆ ರಮ್ಯಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಅದೇನು ಯಾಕೆ ಅನ್ನೋದನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ನಟಿ ಮಣಿಯರು ಇದ್ದಾರೆ. ಅದರಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಪಡೆದಿರುವವರು ಮೋಹಕ ತಾರೆ ನಟಿ ರಮ್ಯಾ. ಇವರು ರಾಜಕೀಯದ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ವಿಶೇಷವಾದಂತಹ ಛಾಪು ಮೂಡಿಸಿದಂತಹ ನಟಿ ಇವರು. ಕನ್ನಡದಲ್ಲಿ ಬಹಳಷ್ಟು ಹಿಟ್ ಚಿತ್ರಗಳನ್ನ ನೀಡಿ ಸ್ಯಾಂಡಲ್ವುಡ್ ಕ್ವೀನ್ ಎಂಬ ಪಟ್ಟವನ್ನ ಗಳಿಸಿದಂತಹ ನಟಿ ಈಕೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಿಂದ ದೂರ ಇರುವಂತಹ ಇವರು ಇದೀಗ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಡಲು ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಹೌದು, ನಟಿ ರಮ್ಯಾ ಮದುವೆಗೆ ರೆಡಿಯಾಗಲು ಸಿದ್ಧವಾಗಿದ್ದಾರೆ ಅನ್ನುವಂತಹ ಗುಸುಗುಸು ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ. ಮೋಹಕ ತಾರೆ ರಮ್ಯಾ ಎನ್ನುವಂತಹ ರೂಮರ್ಸ್ ಇದೀಗ ಗಾಂಧಿನಗರದಲ್ಲಿ ಒಂದಿಷ್ಟು ಓಡಾಡ್ತಾ ಇದೆ. ಮದುವೆಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಹಾಗೂ ಹುಡುಗ ಯಾರು ಅನ್ನೋದು ಈಗಾಗಲೇ ತಿಳಿದು ಬಂದಿಲ್ಲ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಾಗೆ ತಿಳಿಸಬೇಕಿದೆ. ಮೋಹಕ ತಾರೆ ರಮ್ಯಾಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅನ್ನುವಂತಹ ರೂಮರ್ಸ್ ಎಲ್ಲೆಡೆ ಹಬ್ಬಿದೆ. ಹಾಗೆ ನಟಿ ರಮ್ಯಾ ಅವರು ಇದೇ ವರ್ಷ ಹಸೆಮಣೆಯನ್ನ ಏರಲಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಹರಿದಾಡ್ತಾ ಇದೆ. ಕೆಲವೊಂದು ವಿಚಾರಗಳಿಂದ ನಟಿ ರಮ್ಯಾ ವಿದೇಶಕ್ಕೆ ಈ ಹಿಂದೆ ಪ್ರಯಾಣವನ್ನ ಬೆಳೆಸಿದ್ರು. ಇನ್ನು ನಟಿ ರಮ್ಯಾ ಅವರ ಮದುವೆಯ ವಿಚಾರ ಸುದ್ದಿಯಾಗ್ತಾ ಇದ್ದ ಬೆನ್ನಲ್ಲೇ ಹುಡುಗ ಯಾರು, ಎಲ್ಲಿಯವರು ಅನ್ನುವಂತಹ ಒಂದಿಷ್ಟು ಪ್ರಶ್ನೆ ಕೂಡ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಅವರು ಉದ್ಯಮಿ ಒಬ್ಬರನ್ನ ಕೈ ಹಿಡಿಯಲಿದ್ದಾರೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬಂದಿದೆ. ಆ ಉದ್ಯಮಿ ಯಾರು ಎನ್ನುವ ವಿಚಾರ ಇನ್ನೂ ಕೂಡ ಬಯಲಾಗಿಲ್ಲ. ಹುಡುಗನ ಬಗ್ಗೆ ರಮ್ಯಾ ಅವರು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಆದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ಮದುವೆಯ ವಿಚಾರ ರಿವೀಲ್ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸ್ಯಾಂಡಲ್ವುಡ್ ಮೋಹಕ ತಾರೆ ರಮ್ಯಾ ಅವರಿಗೆ ಈಗ 41 ವರ್ಷ ವಯಸ್ಸು. ಈಗಾಗಲೇ ಅನೇಕರು ಮದುವೆಯ ಬಗ್ಗೆ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಮಾಧ್ಯಮದವರು ಕೂಡ ಕೇಳಿದಂತಹ ಪ್ರಶ್ನೆಗೆ ಅವರು ಒಂದಿಷ್ಟು ಮಾತನಾಡಿದ್ರು. ಆದ್ರೆ ನಟಿ ರಮ್ಯಾ ಅವರು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿಲ್ಲ. ಇದೀಗ ಮದುವೆಯ ವಿಚಾರ ತಿಳಿದು ರಮ್ಯಾ ಅವರ ಫ್ಯಾನ್ಸ್ ಫುಲ್ ಖುಷಿ ಪಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ ನ್ಯೂಸ್.